ಶ್ರೀಮಂತ ಪುರುಷರೇ ಈಕೆಯ ಮುಖ್ಯ ಟಾರ್ಗೆಟ್. ಹೆಸರಿಗೆ ಫ್ಯಾಷನ್ ಡಿಸೈನರ್, ಆದ್ರೆ ಮಾಡ್ತಿದ್ದದ್ದು ಬೇರೆದ್ದೇ ದಂಧೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವರು ಶುರು ಮಾಡ್ತಾರೆ. $32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದ್ರೂ ಪರಿಚಯ ಮಾಡ್ಕೊಳ್ತೀರಿ ಅಂದ್ರೆ ಅದಕ್ಕೆ 10 ಬಾರಿ ಯೋಚಿಸಿ. ಇನ್ನು ಆಕೆ ಹೆಣ್ಣು ಹುಡುಗಿ ಆಗಿದ್ರಂತೂ 10 ಅಲ್ಲ 100 ಬಾರಿ ಯೋಚಿಸ್ಬಿಡಿ. ಯಾಕಂದ್ರೆ ಇಲ್ಲೊಬ್ಳು ಫ್ಯಾಷನ್ ಡಿಸೈನರ್ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗುವ ಪುರುಷರಿಗೆ ಹುಡುಗರಿಗೆ ಅದೇನೆಲ್ಲ ಮಾಡಿದ್ದಾಳೆ ಅಂತ ಎಳೆ ಎಳೆಯಾಗಿ ಹೇಳ್ತೀವಿ ಕೇಳಿ. ಫೋಟೋದಲ್ಲಿ ಕಾಣ್ತಿರುವ ಈ ಲೇಡಿ ತನ್ನನ್ನು ತಾನು ಬಹಳ ಸುಂದರಿ ಅಂದ್ಕೊಂಡಿದ್ದಾಳೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗುವ ಶ್ರೀಮಂತರೇ ಈಕೆಯ ಮುಖ್ಯ ಟಾರ್ಗೆಟ್ ಕಂಡ್ರಿ. ಹೇಗಾದ್ರೂ ಸರಿ ಅವರೊಂದಿಗೆ ಸ್ನೇಹ ಬೆಳೆಸಿ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಿದ್ಲು. ಇನ್ನು ಹುಡುಗಿಯೇ ಎದ್ದು ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿ ಮಾತಾಡೋಕೆ ಶುರುವಿಟ್ಕೊಂಡ್ರೆ ಈ ಪುರುಷರು ಬಿಡ್ತಾರ? ಬರಗೆಟ್ಟ ಬರಡು ಭೂಮಿಗೆ ನೀರು ಸಿಕ್ಕಂತಾಯ್ತು ಅಂತ ಆಕೆಯೊಂದಿಗೆ ಬೇರೆ ಬೇರೆ ಪುರುಷರು ಪರಿಚಯವಾದ್ರು. ಹಾಗೆ ಸುರಸುಂದರಾಂಗಿ ಬಾಗಲಕೋಟೆ ಜಿಲ್ಲೆ ಮಾಲಿಂಗ್ಪುರದ ದೀಪಾ ಅವಟಿಗೆ. ಈಕೆಗೆ ಕೇವಲ 33 ವರ್ಷ ಅಷ್ಟೇ ಕಣ್ರಿ. ಆದ್ರೆ ಈಕೆ ಮಾಡ್ತಿದ್ದ ಹಲ್ಕ ಕೆಲಸಗಳನ್ನ ಕೇಳಿದ್ರೆ ನೀವು ಈಕೆಯನ್ನ ಹಂಗಿಂಗಲ್ಲ ಸರಿಯಾಗಿ ಚೀಮಾರಿ ಹಾಕ್ತೀರಿ. ಮಾಲಿಂಗ್ಪುರದ ಈ ದೀಪಾಗೆ ಒಬ್ಬ ಸ್ನೇಹಿತ ಇದ್ದ. ಆತನೇ ಶಿವಾನಂದ್ ಮಠಪತಿ. ಈತ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಶ್ರೀಮಂತರನ್ನೇ ಹುಡುಕುತ್ತಿದ್ದ ಕಣ್ರಿ. ಅಂತವರಿಗೆ ದೀಪಾಳಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಕೊಡ್ತಿದ್ದ. ಪರಿಚಯರಾದವರೊಂದಿಗೆ ದೀಪ ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಿದ್ಲು. ಹಾಗೆ ಆಕೆಯ ಮಾತು ಡಬಲ್ ಮೀನಿಂಗ್ ಮೈ ಜೂಮ್ ಎನ್ನುವ ಮಾತುಗಳು ಶ್ರೀಮಂತರಿಗೆ ಖುಷಿ ಕೊಡ್ತಿತ್ತು. ಆಕೆ ನೇರವಾಗಿ ಲಾಡ್ಜ್ಗೆ ಭೇಟಿಯಾಗಲು ಕರೆದು ಬಿಡ್ತಿದ್ಲು ಕಣ್ರಿ. ಅಷ್ಟಕ್ಕೆ ದೀಪ ಅಂದುಕೊಂಡಿದ್ದ ಬಕ್ರಾಗಳು ನೇರವಾಗಿ ಲಾಡ್ಜ್ಗೆ ಬಂದಾಗ ಅಲ್ಲೇ ದೀಪ ತನ್ನ ಕೈ ಚಳಕ ತೋರಿಸುತ್ತಿದ್ಲು. ಇವರ ಮೋಡಸ್ ಏನಿದೆ ಅಂದರೆ ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಲಾಡ್ಜ್ಗೆ ಬಂದವನ ಜೊತೆ ಅತ್ಯಂತ ಸಲುಗೆ ಬಣ್ಣದ ಮಾತಾಡಿ ಸ್ನಾನಕ್ಕೆ ಕಳಿಸಿಕೊಡ್ತಿದ್ಲು. ರೂಪಾಳದು ಫಿಕ್ಸ್ ಫಾರ್ಮೆಟ್ ಇತ್ತು ಕಣ್ರಿ. ಲಾಡ್ಜ್ಗೆ ಬರುವ ವ್ಯಕ್ತಿಯ ಜೊತೆ ಬಣ್ಣದ ಮಾತುಗಳನ್ನ ಆಡ್ತಿದ್ಲು. ಶ್ರೀಮಂತ ಬಕ್ರಾಗಳು ರೂಮ್ಗೆ ಬಂದಾಗ ಅವರ ಎಲ್ಲ ಬಟ್ಟೆಗಳನ್ನ ಈಕೆ ಕಳಿಸಿ ಮೂಡು ತರಿಸ್ಬಿಡ್ತಿದ್ಲು. ಇನ್ನೇನು ಮೂಡ್ನಲ್ಲಿದ್ದವನು ಹಾಸಿಗೆ ಇರ್ಬೇಕು ಅಷ್ಟರಲ್ಲಿ ಸ್ನಾನಕ್ಕೆ ಕಳಿಸ್ಕೊಟ್ಬಿಡ್ತಿದ್ಲು. ಪರಪುರುಷ ಸ್ನಾನಕ್ಕೆ ಹೋದಾಗ ಇದ್ದ ಫ್ಯಾಷನ್ ಡಿಸೈನರ್ ರೂಪ ಆತನ ಪರ್ಸ್, ಚಿನ್ನಾಭರಣ, ಆತನ ಎಲ್ಲಾ ಕಾರ್ಡ್ಗಳು ಎಲ್ಲಿವರೆಗೂ ಅಂದ್ರೆ ಅವನ ಜೊತೆ ಬರುವಾಗ ತಂದಿದ್ದ ಕಾರ್ ಕೀ ತಗೊಂಡು ಲಾಡ್ಜ್ನಿಂದ ಎಸ್ಕೇಪ್ ಆಗ್ಬಿಡ್ತಿದ್ಲು. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ. ಮಾನಕ್ಕೆ ಭಯ ಬಿದ್ದು ಹಣ ಕೊಡ್ತಿದ್ದ ಶ್ರೀಮಂತ ಮಂದಿ ಇದೇ ರೀತಿ ಸಂಪಾದನೆ ಮಾಡ್ತಿದ್ಲು ಲಕ್ಷ ಲಕ್ಷ ಹಣ. ಇನ್ನು ಈ ಎಲ್ಲಾ ಖತರ್ನಾಕ್ ಐಡಿಯಾಗೆ ಇನ್ನೊಬ್ಬ ಸಾಥ್ ಕೊಟ್ಟಿದ್ದ. ಆತನೇ ಈಕೆ ಸ್ನೇಹಿತ ಶಿವಾನಂದ್ ಮಠಪತಿ. ಈತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಮೂಲ ನಿವಾಸಿ. ಇಬ್ರು ಸೇರ್ಕೊಂಡು ಹಣ ಮಾಡೋಕೆ ಮತ್ತು ಬೇಗ ಶ್ರೀಮಂತರಾಗೋಕೆ ಇಂಥದೊಂದು ಪ್ಲಾನ್ ಮಾಡ್ತಿದ್ರು. ಅದೇ ರೀತಿ ಲಾಡ್ಜ್ಗೆ ಬಂದವರು ಬಕ್ರ ಆಗ್ತಿದ್ರು ಕಣ್ರಿ. ಆದ್ರೆ ನಂತರ ಅವರು ರೂಪಾಗೆ ಕಾಲ್ ಮಾಡಿದಾಗ ರೂಪಾ ಅವರಿಗೆ ಹಣದ ಬೇಡಿಕೆ ಇಡ್ತಿದ್ಲು. ಅಲ್ದೆ ಹಣ ಕೊಡದೆ ಹೋದ್ರೆ ನಿನ್ನ ವಿಡಿಯೋ ಇದೆ, ನೀನು ರೇಪ್ ಮಾಡೋಕೆ ಬಂದೆ ಅಂತ ಹೆದರಿಸುತ್ತಿದ್ರು. ಪೊಲೀಸರ ಭಯಕ್ಕೆ ಈಕೆ ಕೇಳಿದಷ್ಟು ಹಣ ಕೊಟ್ಟು ಶ್ರೀಮಂತರು ಕೈ ತೊಳ್ಕೊಳ್ಬಿಡ್ತಿದ್ರು. ಮೋಸ
ಹೋದ ವ್ಯಕ್ತಿ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದ. ಹಾಗೆ ಈತ ಯಾವ ಲಾಡ್ಜ್ಗೆ ಹೋಗಿದ್ದ, ಅಲ್ಲಿನ ಸಿಸಿಟಿವಿ ಫುಟೇಜ್ ತೆಗೆದು ನೋಡಿದಾಗ ಈ ಫ್ಯಾಷನ್ ಡಿಸೈನರ್ ರೂಪ ಕಂಡು ಬಂದಿದ್ಲು. ಆಕೆ ರೂಮ್ ಒಳಗೆ ಬರೋದು ಮತ್ತು ರೂಮ್ ನಿಂದ ಕದ್ದು ಕಂಡು ಹೋಗೋದು ಎಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಸದ್ಯಕ್ಕೆ ಇಬ್ರು ಆರೋಪಿಗಳು ಬೆಳಗಾವಿಯ ತಿಳಕವಾಡಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಬಂಧಿತ ಈ ಹನಿ ಟ್ರ್ಯಾಪ್ ಜೋಡಿಯಿಂದ 32,86,000 ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಒಂದು ಫಾರ್ಚುನರ್ ಕಾರು, ಒಂದು ಮಾರುತಿ ಸುಜುಕಿ ಎಸ್ ಕಾರು, ಹಣ್ಣೊಂದು ಮೊಬೈಲು, ಒಂದು ಟ್ಯಾಬ್, ಒಂದು ಡೋಂಗಲ್, 3 ಕಾರಿನ ಕೀ, 14,000 ನಗದು ಜಪ್ತಿ ಮಾಡಲಾಗಿದೆ ಕಣ್ರಿ. ಈ ಲೇಡಿ ಕಡೆಯಿಂದ 11 ಮೊಬೈಲ್ ಫೋನ್, ಒಂದು ಸ್ಯಾಮ್ಸಂಗ್ ಕಂಪನಿದು ಟ್ಯಾಬ್ ಮತ್ತು 2 ಕಾರ್ ಜಪ್ತು ಮಾಡಲಾಗಿದೆ. ಒಟ್ಟು 32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ. ಯಾವುದಕ್ಕೂ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೇ ಪರಿಚಯವಾದ್ರೂ ಸ್ವಲ್ಪ ಯೋಚಿಸಿ, ಇಲ್ಲದೆ ಹೋದ್ರೆ ಇದೇ ರೀತಿ ಅಪಾಯ ತಪ್ಪಿದ್ದಲ್ಲ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.